ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ ಚೇತನ್ ಕುಮಾರ್ ಅಂತ ಸರ್. ನಮಸ್ತೆ. ಹಲೋ. ನಮಸ್ತೆ ನಮಸ್ತೆ ಕೇಳಿಸಿದೆ. ನಮಸ್ತೆ ಸರ್. ಏನ್ ಸರ್, ದಿನ ಬೆಳಗಾದ್ರೆ ಸಾಕು ಕನ್ನಡಿಗರಿಗೆ ಅವಮಾನ ಅವಮಾನ ಅವಮಾನ. ಯಾವುದೇ ವಿಚಾರ ಆದ್ರೂ ಕೂಡ ಪ್ರಮುಖವಾಗಿ ಉತ್ತರ ಭಾರತದವರ ಈ ಬಂದಾಗಿಂದ ಕೂಡ ನಮ್ಮ ರಾಜ್ಯಕ್ಕೆ ಒಂದಿಲ್ಲ ಒಂದು ರೀತಿಯ ಅವಮಾನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೋರಮಂಗಲದಲ್ಲೂ ಕೂಡ ಇದೇ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ವಿ ನಾವು. ಅದಾದ ನಂತರ ಈ ವಿಂಗ್ ಕಮಾಂಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೇಹಾ ಅವರು ನೇರವಾಗಿ ಬೆಂಗಳೂರಿನವರಿಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂತಂದ್ರೆ ಎಷ್ಟು ಧೈರ್ಯ ಅಂತ ಇವರಿಗೆ. ಖಂಡಿತವಾಗ್ಲೂ ಇದೊಂಥರ ಕನ್ನಡಿಗರಿಗೆ ದುರಂತ ಅಂತಾನೆ ಹೇಳ್ಬೋದು. ಏನಾಗ್ತಾ ಇದೆ, ಇನ್ಸ್ಟಾಗ್ರಾಮ್ಗಳಲ್ಲಿ ಫಾಲೋವರ್ಸ್ ನ ಹೆಚ್ಚಿಸ್ಕೊಬೇಕು, ಪಬ್ಲಿಕ್ ನ ನನ್ನ ಕಡೆ ಸೆಳಿಬೇಕು ಅಂತಂದಾಗ ವಲಸಿಗರಿಗೆ ಸಿಕ್ಕುವಂತಹ ಏಕೈಕ ಆಯ್ಕೆ ಕನ್ನಡವನ್ನ ಎಳೆದು ತರುವಂತದ್ದು, ಕನ್ನಡಿಗರನ್ನ ಎಳೆದು ತರುವಂತದ್ದು, ಕನ್ನಡಿಗರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಆ ಯುವತಿ ಏನು ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾರು ರೊಚ್ಚೆಯನ್ನ ಎಬ್ಬರಿಸ್ತಾ ಇದ್ರು ಅಂತವ್ರಿಗೆ ಹೇಳ್ಬಹುದಿತ್ತು, ವಾಹನ ಸವಾರರು ಅಂತ ಬಳಸಬಹುದಾಗಿತ್ತು. ಸಂಪೂರ್ಣ ಬೆಂಗಳೂರಿನ ಕನ್ನಡಿಗರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಆ ಮೂಲಕ ಬೆಂಗಳೂರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಏನಿದೆ ಇದು ಇದೇ ಮೊದಲ ಪ್ರಕರಣ ಅಲ್ಲ. ನೀವು ಹೇಳಿದ್ರಿ ಬಹಳ ಅದ್ಭುತವಾಗಿ. ಈಗಾಗಲೇ ಕೋರಮಂಗಲದ ಘಟನೆ ಆಗಿರ್ಬೋದು, ಮತ್ತೆ ಈ ವಿಂಗ್ ಕಮಾಂಡರ್ ವಿಚಾರ ಆಗಿರ್ಬೋದು, ಕನ್ನಡಿಗರು ಸುಲಭವಾಗಿ ಇವ್ರಿಗೆ ಟಾರ್ಗೆಟ್ ಆಗ್ಬಿಟ್ಟಿದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ ದುರಂತ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆ ವಲಸೆ ನಿಯಂತ್ರಣ ಕಾಯ್ದೆಯನ್ನ ನಮ್ಮ ರಾಜ್ಯ ಸರ್ಕಾರ ಎಲ್ಲಿವರೆಗೂ ತರೋದಿಲ್ವೋ, ಅಂಗೀಕಾರ ಮಾಡೋದಿಲ್ವೋ, ವಲಸಿಗರಿಗೆ ಕಡಿವಾಣ ಅಂತಕ್ಕಂಥದ್ದು ಬೀಳೋದಿಲ್ವೋ, ಅಲ್ಲಿವರೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಸರಿ ಹೋಗೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾ ಪರಭಾಷಿಕರು ನಾನಾ ರಾಜ್ಯಗಳಿಂದ ಬಂದು ಬದುಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಭಯ ಭಕ್ತಿ ಈ ಒಂದು ನೆಲಕ್ಕೆ, ಈ ಒಂದು ಭಾಷೆಗೆ ಗೌರವ ಕೊಟ್ಟು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ನಾನು ಯಾವ ನೆಲದಲ್ಲಿ ಇದ್ದೀನಿ, ಯಾವ ನೆಲದ ಭಾಷೆ ನಾನು ಕಲಿಬೇಕಾಗ್ತದೆ, ಯಾವ ನೆಲದ ಕನ್ನಡಿಗರಿಗೆ ನಾನು ವಿಧೇಯತೆಯಾಗಿ ನಾನು ನಡ್ಕೊಬೇಕಾಗ್ತದೆ, ನಾನು ಯಾವ ರೀತಿ ಒಂದು ಋಣಿಯಾಗಿರ್ಬೇಕಾಗ್ತದೆ, ಒಂದು ನನಗೆ ಅನ್ನ ಕೊಟ್ಟಿರ್ತಕ್ಕಂಥ ಮಣ್ಣಿಗೆ ಅಂತಕ್ಕಂಥ ನಿಯತ್ತನ್ನ ಮರೆತು ಇವತ್ತು ಸಾಕಷ್ಟು ಜನ ಏನು ವಲಸಿಗರು ಬದುಕ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅಪಾಯ ಅಂತಾನೆ ಹೇಳ್ಬೋದು. ಈಗಾಗಲೇ ಕನ್ನಡಿಗರು ಅಲ್ಪಸಂಖ್ಯಾತರಾಗಿ ಹೋಗಿದ್ದೀವಿ. ರಾಜ್ಯ ರಾಜಧಾನಿಯಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿರೋದ್ರಿಂದ ಇವ್ರು ಆಡಿದ್ದೆ ಆಟ ಅನ್ನೋ ತರ ಆಗೋಗಿದೆ. ಈ ಕನ್ನಡ ಅಂತ ಬಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಎಷ್ಟರ ಮಟ್ಟಿಗಿದೆ ಅಂತಂದಾಗ, ಯಾವನೋ ಒಬ್ಬ ಪರಭಾಷಿಗ ಕನ್ನಡಿಗರ ಬಗ್ಗೆ ಬೆಂಗಳೂರು ಬಗ್ಗೆ ಮಾತಾಡಿದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತೀವಿ, ಧ್ವನಿ ಆಗ್ತೀವಿ, ಅದು ಅವ್ರಿಗೆ ರೀಚ್ ಸಿಗುತ್ತೆ. ಆ ರೀಚ್ ಸಿಗಬೇಕು, ಆ ರೀಚ್ ನ ಪಡ್ಕೊಬೇಕು ಅಂತ ಹೇಳಿ ಈ ಒಂದು ವಾಮ ಮಾರ್ಗಕ್ಕೆ ಇಳಿತಕ್ಕಂತ ಕೆಲಸವನ್ನ ಏನು ವಲಸಿಗರು ಮಾಡ್ತಾ ಇದ್ದಾರೆ ಅವ್ರಿಗೆ ಧಿಕ್ಕಾರವನ್ನ ತಿಳಿಸ್ಬೇಕು. ಮತ್ತೆ ಅವ್ರಿಗೆ ತಕ್ಕ ಪಾಠವನ್ನ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಸೇರಿದಂತೆ ಕನ್ನಡಪರ ಸಂಘಟನೆಯವರು ಕಲಿಸ್ತೀವಿ. ಈಗಾಗಲೇ ಸದರಿ ಏನು ಆ ಮಹಿಳೆ ಇದ್ದಾರೆ, ಒಂದು ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಅವರ ರಾಜ್ಯದ ಬಗ್ಗೆ ಮಾತಾಡ್ತೀವಿ, ಆ ದೇಶದ ಬಗ್ಗೆ, ಆ ನೆಲದ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರೊಚ್ಚಿಗೆ ಹೇಳ್ತಾರೆ ಅವರು, ಯಾವ ರೀತಿಯಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ನೇರವಾಗಿ ಹಲ್ಲೆ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಇವರು ಬೆಂಗಳೂರಿನಲ್ಲೇ ಇದ್ಕೊಂಡು, ಬೆಂಗಳೂರಿನಲ್ಲೇ ಜೀವನ ಕಟ್ಕೊಂಡು, ಬೆಂಗಳೂರಿನಲ್ಲೇ ಉಳ್ಕೊಂಡು, ಅದು ಕೂಡ ದಿನ ಬೆಳಗಾದ್ರೆ ಸಾಕು ಹಾಯ್ ಗಾಯ್ಸ್ ಅಂತ ಓಡಾಡ್ಕೊಂಡು ಇರುವಂತ ಮಹಿಳೆ ಈಗ ನೇರವಾಗಿ ಬೆಂಗಳೂರಿನವರಿಗೆ ಒಂದಿಷ್ಟು ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಹೇಳಿ ಇಂಥವ್ರನ್ನ? ಖಂಡಿತವಾಗ್ಲೂ ಉತ್ತಮವಾದ ಪ್ರಶ್ನೆ. ಇವತ್ತು ಲಕ್ಷಾಂತರ ಜನ ನಮ್ಮ ಕನ್ನಡಿಗರು ಸಹ ಭಾರತದ ನಾನಾ ರಾಜ್ಯಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಒಂದೇ ಒಂದು ಉದಾಹರಣೆ ತೋರಿಸೋದಕ್ಕಾಗಲ್ಲ ಅವ್ರು ಬಾಲ ಬಿಚ್ಚಿರ್ತಕ್ಕಂಥದ್ದು. ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಭಾಷೆಯನ್ನ ಕಲಿತಾರೆ ಕನ್ನಡಿಗರು, ತಮಿಳ್ನಾಡಿಗೆ ಜೀವನ ಮಾಡಕ್ ಹೋದ್ರೆ ತಮಿಳ್ ಭಾಷೆಯನ್ನ ಕಲಿತಾರೆ, ಆಂಧ್ರಕ್ಕೆ ಹೋದ್ರೆ ತೆಲುಗು ಕಲಿತಾರೆ, ಉತ್ತರ ಭಾರತಕ್ಕೆ ಹೋದ್ರೆ ಆಯಾ ಮಣ್ಣಿನ ಭಾಷೆಗೆ ಬೆಲೆ ಕೊಟ್ಟು ಬದುಕ್ತಕ್ಕಂಥ ಸಂಸ್ಕೃತಿ ಹೊಂದಿರತಕ್ಕಂಥವ್ರು ಕನ್ನಡಿಗರು. ಆದ್ರೆ ಕನ್ನಡಿಗರ ದುರಂತ ಏನು, ಕರ್ನಾಟಕಕ್ಕೆ ಬರ್ತಕ್ಕಂಥ ಯಾವುದೇ ರಾಜ್ಯದ ಒಂದು ಜನಗಳೇನಿದೆ ಅವ್ರು ಇಲ್ಲಿ ಭಾಷೆ ಕಲಿಯಲ್ಲ, ನಾನ್ ಯಾಕೆ ಕಲಿಬೇಕು ಕನ್ನಡವನ್ನ ಅಂತ ಕೇಳ್ತಾರೆ. ಮತ್ತೆ ಮೇಲಾಗಿ ಈ ಒಂದು ಮಣ್ಣಿಗೆ ವಿಧೇಯರಾಗಿ ನಡ್ಕೊಬೇಕಲ್ವಾ, ನಿಯತ್ತಾಗಿ ನಡ್ಕೊಬೇಕಲ್ವಾ, ಆ ಒಂದು ನಿಯತ್ತನ್ನ ಮರೆತು ಇವತ್ತು ಅನ್ನ ಕೊಟ್ಟಂತಹ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಂಥವರ ಮನಸ್ಥಿತಿ ಎಷ್ಟು ಕ್ರೂರವಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ನಾವೆಲ್ಲರೂ ಕೂಡ ಈಗಾಗಲೇ ಕನ್ನಡ ಪರ ಸಂಘಟನೆಯವರ ಸದರಿ ಮಹಿಳೆ ಏನಿದ್ದಾರೆ ಕಮಿಷನರ್ ಅವ್ರಿಗೆ ಕೂಡ ನಾವು ದೂರು ಕೊಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದೀವಿ. ಈ ಮೂಲಕ ಈ ವಲಸಿಗರಿಗೆ ಪಾಠ ಕಲಿಸೋ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಯುವ ಕರ್ನಾಟಕ ವೇದಿಕೆ ಯಾವತ್ತೂ ಕೂಡ ಬದ್ಧವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಪ್ರಕರಣಗಳನ್ನ ನಾವು ಸಹಿಸೋದಿಲ್ಲ. ಈಗಾಗಲೇ ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಪ್ರಕರಣಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಧ್ವನಿ ಎತ್ತುತ್ತಿದೀವಿ ಅಂತ. ಮುಂದಿನ ದಿನಗಳಲ್ಲಿ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ ಸರ್. ಓಕೆ, ಧನ್ಯವಾದಗಳು ಚೇತನ್ ಕುಮಾರ್ ಅವರೇ. ಧನ್ಯವಾದಗಳು ಸರ್, ಧನ್ಯವಾದಗಳು. ಬೆಂಗಳೂರಿನಲ್ಲಿ ಒಂದಿಷ್ಟು ಅವಮಾನ ನಿಜಕ್ಕೂ ಕೂಡ ನಮ್ಮ ಕನ್ನಡಿಗರಿಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ
ಆಗಂಗಿಲ್ಲ. ಯಾಕಂದ್ರೆ ಯಾವ್ಯಾವ ವಿಚಾರಗಳಲ್ಲಿ ಒಂದಿಷ್ಟು ನಾವು ಸಂಘಟನೆಗಳನ್ನ ಕಟ್ಕೋತೀವಿ, ಎಲ್ಲವೂ ಕೂಡ ನಾವು ಒಗ್ಗಟ್ಟಾಗಿರಿ ಅಂತ ಹೇಳ್ತೀವಿ. ಆದ್ರೆ ಇಂಥ ವಿಚಾರಗಳಲ್ಲೂ ಕೂಡ ಒಂದಿಷ್ಟು ಹಿಂಜರಿಯುವಂತ ಕೆಲಸವನ್ನ ನಮ್ಮ ಕನ್ನಡಿಗರು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಮೈಯೆಲ್ಲ ಕುದಿಯುತ್ತೆ. ಯಾವಾಗ ಈ ಮಹಿಳೆಗೆ ಏನ್ ಮಾಡ್ತಾರೋ ಏನ್ ಕಥೆನೋ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಹುಟ್ಟುತ್ತೆ. ಇಂಥವ್ರಿಗೆಲ್ಲ ಒಂದು ಸರಿಯಾದಂಥ ಬುದ್ಧಿ ಕಲಿಸಲೇಬೇಕಾಗಿರುವಂಥದ್ದು.